ಬೆಂಗಳೂರಲ್ಲಿ ಹೇಗೆ ಸಿಗ್ನಲ್ಸ್ನ ಅವಾಯ್ಡ್ ಮಾಡ್ಬೋದು? 35 ನಿಮಿಷ ಆಗೋದು 14 ನಿಮಿಷಕ್ಕೆ ಹೋದೆ. ಒಟ್ಟು 5 ಪಾಪ್ಯುಲರ್ ಶಾರ್ಟ್ಕಟ್ಸ್ನ ನಾನು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ನಾವು ಆಲ್ಮೋಸ್ಟ್ ಸಿಗ್ನಲ್ ಇಂದಿರೋ ಓಡಾಡ್ಬೋದು. ಬರೀ 3 ರೂಟ್ ಇಲ್ಲ, 5ರಿಂದ 6 ರೂಟ್ನಲ್ಲಿ ಹೋಗ್ಬೋದು. KR ರೋಡ್ ಸಿಗ್ನಲ್, JSS ಸಿಗ್ನಲ್, ಸೌತ್ ಎಂಡ್ ರೋಡ್ ಸಿಗ್ನಲ್ ಸಿಗುತ್ತೆ. 30ರಿಂದ 35 ನಿಮಿಷ ಆಗುತ್ತೆ. ಹಳೆ ಗುದ್ಲಳ್ಳಿ ಸಿಗ್ನಲ್, ಗೋಪಾಲನ್ ಮಾಲ್ ಸಿಗ್ನಲ್, ಹೊಸ ಗುದ್ಲಳ್ಳಿ ಸಿಗ್ನಲ್. ಸೊ ನೆಕ್ಸ್ಟ್ ಟೈಮ್ ಈ ಏರಿಯಾಸ್ಗೆ ಹೋದರೆ ಈ ರೂಟ್ ಟ್ರೈ ಮಾಡ್ಬೋದು. ನಮ್ಮ ಬೆಂಗಳೂರು ಹೆಸರಿಗೆ ಟ್ರಾಫಿಕ್ನ ನೆಗೆಟಿವ್ ಬ್ರ್ಯಾಂಡ್ ತುಂಬಾ ಇದೆ. ಆದರೆ ಜಯನಗರ, ಬಸವನಗುಡಿಯಿಂದ ಮೈಸೂರು ರೋಡ್ನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ವರೆಗೂ ನಾವು ಆಲ್ಮೋಸ್ಟ್ ಸಿಗ್ನಲ್ ಇಂದಿರೋ ಓಡಾಡ್ಬೋದು. ನೀವು ಕೇಳ್ತಾ ಇರೋದು ನಿಜ. ಬೆಂಗಳೂರಲ್ಲಿ ಹೇಗೆ ಸಿಗ್ನಲ್ಸ್ನ ಅವಾಯ್ಡ್ ಮಾಡ್ಬೋದು? ಗೂಗಲ್ ಮ್ಯಾಪ್ಸ್ ಕೆಲವೊಂದು ಶಾರ್ಟ್ಕಟ್ಸ್ನ ಯಾಕೆ ರೆಕಮೆಂಡ್ ಮಾಡಲ್ಲ? ಅದರ ಪ್ರಾಬ್ಲಮ್ಸ್ ಏನು? ಒಟ್ಟು 5 ಪಾಪ್ಯುಲರ್ ಶಾರ್ಟ್ಕಟ್ಸ್ನ ನಾನು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ನಂಬರ್ 5 ನನ್ನ ಫೇವ್ರೆಟ್. ಅದನ್ನು ತಿಳ್ಕೊಳ್ಳೋಕ್ಕೆ ವಿಡಿಯೋನ ಕೊನೆ ತನಕ ನೋಡಬೇಕು. ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಈ ವಿಡಿಯೋನ ಕೊನೆ ತನಕ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಜಯನಗರ ಹಾಗೂ ಬಸವನಗುಡಿ ಹತ್ರ ಇರೋ ಕೆಲ ಪಾಪ್ಯುಲರ್ ಏರಿಯಾಸ್ನ ಡಿಕೋಡ್ ಮಾಡಿದೆ ಗೊತ್ತಿರೋ ಆಟೋ ಡ್ರೈವರ್ ಅಣ್ಣನ ಜೊತೆ. ನಾವು ಮೊದಲನೇ ಏರಿಯಾ ಚೂಸ್ ಮಾಡಿದ್ದು ದೇವೇಗೌಡ ಪೆಟ್ರೋಲ್ ಬಂಕ್, ಬನಶಂಕರಿ. ಈ ಏರಿಯಾನ ಯಾಕೆ ಚೂಸ್ ಮಾಡಿದ್ವಿ? ಇದು ಎಕ್ಸಾಕ್ಟ್ ಆಗಿ ಔಟರ್ ರಿಂಗ್ ರೋಡ್ ಹತ್ರ ಬರುತ್ತೆ. ಇದರ ಸುತ್ತ ಬನಶಂಕರಿ, ಜಯನಗರ, ಬಸವನಗುಡಿ, ಇಸ್ರೋ ಲೇಔಟ್, ಕುಮಾರಸ್ವಾಮಿ ಲೇಔಟ್ ಇದೆ. ಈ ಎಲ್ಲ ಏರಿಯಾದ ಸ್ಪೆಷಾಲಿಟಿ ಅಂದರೆ ಇದು ಗ್ರಿಡ್ ಲೇಔಟ್ ಡಿಸೈನ್ನಲ್ಲಿ ಇದೆ. ಔಟರ್ ರಿಂಗ್ ರೋಡ್ ಇಲ್ಲಿ ಎಕ್ಸೆಪ್ಷನ್ನು. ಅದು ಬಿಟ್ಟರೆ ಈ ಏರಿಯಾಗಳಲ್ಲಿ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ ರೀಚ್ ಆಗಬೇಕಂದ್ರೆ 2ರಿಂದ 3 ಆಲ್ಟರ್ನೇಟಿವ್ ರೂಟ್ಸ್ ಇರುತ್ತೆ. ಉದಾಹರಣೆಗೆ ನಾನು ಶಾರ್ಟ್ಕಟ್ಸ್ನ ಇಲ್ಲಿನ ಪಾಪ್ಯುಲರ್ ಏರಿಯಾಸ್ ಮಾತ್ರ ತೊಗೊಂಡಿದ್ದೀನಿ. ಶಾರ್ಟ್ಕಟ್ ನಂಬರ್ 1, ದೇವೇಗೌಡ ಪೆಟ್ರೋಲ್ ಬಂಕಿಂದ BDA ಕಾಂಪ್ಲೆಕ್ಸ್, ಬನಶಂಕರಿ. ಈ ರೂಟ್ ತೊಗೊಂಡ್ರೆ ಗೂಗಲ್ ಮ್ಯಾಪ್ಸ್ ಈ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ 3 ರೂಟ್ ಕೊಡ್ತು. ಗೂಗಲ್ 30th ಮೇನಿಂದ 22nd ಕ್ರಾಸ್ಗೆ ರೆಕಮೆಂಡ್ ಮಾಡ್ತು. ಈಗ ನೀವೇನಾರು ಚೆಕ್ ಮಾಡಿದ್ರೆ ಗೂಗಲ್ ಮ್ಯಾಪ್ಸ್ ಬೇರೆ ರೆಕಮೆಂಡೇಶನ್ ಕೊಡ್ಬೋದು. ಆಲ್ಗೋರಿದಮ್ ಹಂಗೆ ವರ್ಕ್ ಆಗುತ್ತೆ. ಈ ಆಲ್ಗೋರಿದಮ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಮುಂದೆ ಹೇಳ್ತೀನಿ. ಈಗ BDA ಕಾಂಪ್ಲೆಕ್ಸ್ ರೀಚ್ ಆಗೋಕ್ಕೆ ಬರೀ 3 ರೂಟ್ ಇಲ್ಲ, 5ರಿಂದ 6 ರೂಟ್ನಲ್ಲಿ ಹೋಗ್ಬೋದು. ಡಿಮಾರ್ಟ್ ಮೇಲಿನ ರೂಟ್ ಅಂದರೆ 22nd A ಕ್ರಾಸ್, 23rd, 24th ಕ್ರಾಸ್ ಡೆಡ್ ಎಂಡ್. ಇದರ ಮೇಲೆ ಹೋಗೋಕ್ಕೆ ಆಗಲ್ಲ. ಆದರೆ ನಾವು 30th ಕ್ರಾಸ್ ರೋಡ್ ತಗೊಂಡ್ರೆ 22nd, 23rd, 24th, 25th ಹಾಗೆ 28th ಕ್ರಾಸ್ ಮೇಲೂ ಹೋಗಬಹುದು. ವೆರೈಟಿ ಆಪ್ಷನ್ ಇದೆ ಇಲ್ಲಿ. ನಾವು 30th ಕ್ರಾಸ್ 23rd ರೋಡ್ ಮೇಲೆ ಹೋದ್ವಿ. 100 ಮೀಟರ್ ಕಮ್ಮಿ ಆಯಿತು. ಗೂಗಲ್ ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ 1 ನಿಮಿಷ ಬೇಗನೆ ರೀಚ್ ಆದ್ವಿ. ಶಾರ್ಟ್ಕಟ್ ನಂಬರ್ 2, BDA ಕಾಂಪ್ಲೆಕ್ಸ್ ಬನಶಂಕರಿಯಿಂದ ಮೋಸ್ಟ್ ಡಿಮಾಂಡಿಂಗ್ ಪ್ಲೇಸ್ ಜಯನಗರ್ 4th ಬ್ಲಾಕ್ಗೆ ಹೋದ್ವಿ. ಅಲ್ಲಿ ಕೂಡ ಗೂಗಲ್ 3 ರೂಟ್ ತೋರಿಸ್ತು. 1 ತ್ಯಾಗರಾಜ್ ನಗರದ ಮೇಲೆ ವಯಾ ಸೌತ್ ಎಂಡ್, 2 23rd ಕ್ರಾಸ್ ಮೇಲೆ. ಈ ರೂಟ್ನಲ್ಲಿ KR ರೋಡ್ ಸಿಗ್ನಲ್, JSS ಸಿಗ್ನಲ್, ಸೌತ್ ಎಂಡ್ ರೋಡ್ ಸಿಗ್ನಲ್ ಸಿಗುತ್ತೆ. ಸರ್ಪ್ರೈಸಿಂಗ್ಲಿ ಗೂಗಲ್ ಈ ರೂಟ್ನ ರೆಕಮೆಂಡ್ ಮಾಡಿತು. 3 29th ಕ್ರಾಸ್ ರೋಡ್ ಕಡೆ. ಇದರ ಜೊತೆ ಇನ್ನೂ 2 ಅಡಿಷನಲ್ ಬೋನಸ್ ರೂಟ್ ಕೊಡ್ತೇನೆ. 1 ಮಾಸ್ಟರ್ ಹಿರಣಯ್ಯ ರೋಡ್. ಆದರೆ ಈ ರೂಟ್ನಲ್ಲಿ KR ರೋಡ್ ಸಿಗ್ನಲ್ ಸಿಗುತ್ತೆ. ನೀವು ಈ ಸಿಗ್ನಲ್ಲು ಅವಾಯ್ಡ್ ಮಾಡಬೇಕಂದ್ರೆ BDA ಕಾಂಪ್ಲೆಕ್ಸಿಂದ ವಯಾ 20th ಕ್ರಾಸ್ ವರಪ್ರದ ವೆಂಕಟೇಶ್ವರ ಟೆಂಪಲ್ ಮೇಲೆ ಹೋಗಿ 5th ಮೇನ್ ರೋಡ್ ಹತ್ರ 17th ಕ್ರಾಸ್ನಲ್ಲಿ ರೈಟ್ ತಗೊಂಡ್ರೆ KR ಸಿಗ್ನಲ್ನು ಅವಾಯ್ಡ್ ಮಾಡ್ಬೋದು. ಈ ರೂಟಿಂದ ನಾವು ಪೀಕ್ ಟೈಮ್ನಲ್ಲಿ 10 ನಿಮಿಷ ಸೇವ್ ಮಾಡಿದ್ವಿ. ನೀವು ಈ ಏರಿಯಾನಲ್ಲಿ ಓಡಾಡೋದಾದರೆ ಈ ರೂಟ್ನ ಒಮ್ಮೆ ಟ್ರೈ ಮಾಡಿ. ಈ ರೂಟ್ನಲ್ಲಿ 2 ಸಿಗ್ನಲ್, KR ರೋಡ್ ಸಿಗ್ನಲ್, JSS ಸಿಗ್ನಲ್ ಅವಾಯ್ಡ್ ಮಾಡ್ತೀರಾ. ಜಯನಗರ ಮೆಟ್ರೋ ಸಿಗ್ನಲ್ ನಿಮಗೆ ಸಿಕ್ಕೇ ಸಿಗುತ್ತೆ, ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಶಾರ್ಟ್ಕಟ್ ನಂಬರ್ 3 ನೋಡೋದಾದರೆ ಅಶೋಕ ಪಿಲ್ಲರಿಂದ ರಾಗಿಗುಡ್ಡ. ಇದನ್ನು ನೀವು 2 ಪರ್ಸ್ಪೆಕ್ಟಿವಿಂದ ನೋಡಬೇಕಾಗುತ್ತೆ. ಒಂದು ವೇಳೆ ನೀವು ರಾಗಿಗುಡ್ಡ ಮೇಲೆ ಹೋದರೆ 3 ಆಲ್ಟರ್ನೇಟಿವ್ ರೂಟ್ ಗೂಗಲ್ ಹೇಳುತ್ತೆ. ಒಂದರಲ್ಲಿ ಯಾವುದೇ ಸಿಗ್ನಲ್ ಇರಲ್ಲ. ಅದಕ್ಕೆ ಜಯನಗರ ಇಷ್ಟ ಆಗುತ್ತೆ. ಆಲ್ಟರ್ನೇಟಿವ್ ರೋಡ್ಸ್ಗೆ ಇಲ್ಲಿ ಬರನೇ ಇಲ್ಲ. ಆದರೆ ಅಶೋಕ ಪಿಲ್ಲರಿಂದ ಬರ್ತಾ ಜಯನಗರ್ 4th ಬ್ಲಾಕ್ ಸಿಗ್ನಲ್ ಮೇಲೆ ಗೂಗಲ್ ರೆಕಮೆಂಡ್ ಮಾಡೋದು. ಇದಕ್ಕೂ ಆಲ್ಟರ್ನೇಟಿವ್ ರೂಟ್ 13th ಮೇನ್ ರೋಡಿಂದ ಗೂಗಲ್ ರೆಕಮೆಂಡ್ ಮಾಡುತ್ತೆ. ಆದರೂ ಇದರಲ್ಲಿ ಕೂಡ ನಾವು ಒಂದು ರೋಡ್ನ ಡಿಕೋಡ್ ಮಾಡಿದ್ವಿ. ಅಶೋಕ ಪಿಲ್ಲರಿಂದ ಬರ್ತಾ ಮಾಧವ ಪಾರ್ಕ್ ಹತ್ರ 10th ಮೇನ್ ರೋಡ್ ವಯಾ ಅರಬಿಂದೋ ಮಾರ್ಗ್ ಮೇಲೆ ಬಂದರೆ 12th ಅಥವಾ 13th ಮೇನ್ ರೋಡ್ ಮೇಲೆ ಬಂದರೆ 4th ಬ್ಲಾಕ್ ಸಿಗ್ನಲ್ನ ಅವಾಯ್ಡ್ ಮಾಡ್ಬೋದು. ನಂತರ
NPS ಸ್ಕೂಲ್ ಹತ್ರ ರೈಟ್ ತಗೊಂಡು ಸ್ಟ್ರೇಟ್ ಬಂದರೆ ಮಾರೇನಹಳ್ಳಿ ರೋಡ್ಗೆ ರೀಚ್ ಆಗೋಕ್ಕೆ ಎಷ್ಟೋ ರೋಡ್ಸ್ ಇದೆ. ನೀವು ಡಬಲ್ ಡೆಕರ್ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಬಂದರೆ ಅಲ್ಲಿ ಸಿಗ್ನಲ್ ಸಿಗಲ್ಲ. ಡಬಲ್ ಡೆಕರ್ ಬಂದ ಮೇಲೆ ಮಾರೇನಹಳ್ಳಿ ರೋಡ್ನಲ್ಲಿ ಟ್ರಾಫಿಕ್ ಎಷ್ಟೋ ಕಮ್ಮಿ ಆಗಿದೆ. ಶಾರ್ಟ್ಕಟ್ ನಂಬರ್ 4, ರಾಗಿಗುಡ್ಡದಿಂದ ಗಾಂಧಿ ಬಜಾರ್. ಇದು ಬಸವನಗುಡಿ ಹತ್ರ ಬರುತ್ತೆ. ಸೊ ಇಲ್ಲೂ ಕೂಡ ಗೂಗಲ್ 3 ರೂಟ್ ರೆಕಮೆಂಡ್ ಮಾಡ್ತು. ಇದು ಜಯನಗರ್ ಎಕ್ಸಿಟ್ ಆಗ್ತಿರೋದ್ರಿಂದ ಕೆಲ ಸಿಗ್ನಲ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಈ 3 ರೂಟ್ನಲ್ಲಿ ನನ್ನ ಪರ್ಸ್ನಲ್ ರೆಕಮೆಂಡೇಶನ್ 30 ಸೆಕೆಂಡ್ ಇ ಕ್ರಾಸ್. ಇದರ ಮೇಲೆ ಹೋದರೆ ವಿಜಯ ಕಾಲೇಜ್ ಸಿಗ್ನಲ್ ಸಿಗುತ್ತೆ. ನಂತರ ಜಯನಗರ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಮೇಲೆ ಹೋದರೆ ಒಳ್ಳೆಯದು. ಸೌತ್ ಎಂಡ್ ಸಿಗ್ನಲ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಂಜೆಷನ್ ಕಮ್ಮಿ ಇರುತ್ತೆ. ಅದಾದಮೇಲೆ KR ರೋಡ್ ಸಿಗ್ನಲ್ ಅವಾಯ್ಡ್ ಮಾಡೋಕ್ಕೆ ಟಾಟಾ ಸಿಲ್ಕ್ ಫಾರ್ಮ್ ರೋಡ್ ಮೇಲೆ ಹೋಗ್ಬೋದು. ಸೊ ಇಲ್ಲೂ ಕೂಡ ನೀವು 2 ಸಿಗ್ನಲ್ನ ಅವಾಯ್ಡ್ ಮಾಡ್ತಿದ್ದೀರ. ಶಾರ್ಟ್ಕಟ್ ನಂಬರ್ 5, ಇದು ನನ್ನ ಪರ್ಸ್ನಲ್ ಫೇವ್ರೆಟ್. ರಾಮಕೃಷ್ಣ ಆಶ್ರಮದಿಂದ ಸ್ಯಾಟಲೈಟ್ ಟೌನ್ ಬಸ್ ಸ್ಟ್ಯಾಂಡ್ ಹತ್ರ. ಗೂಗಲ್ ಪ್ರಕಾರ ಇದು 3 ರೂಟ್ ತೋರಿಸುತ್ತೆ. ಎಲ್ಲ ರೂಟ್ ಮೈಸೂರು ರೋಡ್ ಮೇಲೆ ಹೋಗಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ಈಗ ಗೂಗಲ್ ಮ್ಯಾಪ್ಸ್ದು ಪ್ರಾಬ್ಲಮ್ ತಿಳಿಸ್ತೀನಿ. ಪ್ರಾಬ್ಲಮ್ 1, ಇದು ಡಿಸ್ಟೆನ್ಸ್ ಬೇಸಿಸ್ ಮೇಲೆ ರೂಟ್ನ ರೆಕಮೆಂಡ್ ಮಾಡುತ್ತೆ. 2ನೇ ಪ್ರಾಬ್ಲಮ್, ಅದರ ರೀಚ್ ಟೈಮ್ ಪ್ರಿಡಿಕ್ಷನ್ ಎಸ್ಪೆಷಲಿ ಸಿಗ್ನಲ್ ಬಂದಾಗ ಪ್ರಿಸೈಸ್ ಇರಲ್ಲ. ಎಸ್ಪೆಷಲಿ ಈ ಶಾರ್ಟ್ಕಟ್ಸ್ ಪೀಕ್ ಟೈಮ್ನಲ್ಲಿ ಸಹಾಯ ಮಾಡುತ್ತೆ. ನಮ್ಮ ಟೈಮ್ ಸೇವ್ ಮಾಡಬೇಕಂದ್ರೆ ಕೆಲವೊಂದು ಸರಿ ಡಿಸ್ಟೆನ್ಸ್ನ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ರಾಮಕೃಷ್ಣ ಆಶ್ರಮದಿಂದ ಸ್ಯಾಟಲೈಟ್ ಟೌನ್ಗೆ ಪೀಕ್ ಟೈಮ್ನಲ್ಲಿ 30ರಿಂದ 35 ನಿಮಿಷ ಆಗುತ್ತೆ ಮೈಸೂರು ರೋಡ್ ಮೇಲೆ ಹೋದರೆ. ಯಾಕೆಂದರೆ ಇಲ್ಲಿ 4 ಸಿಗ್ನಲ್ ಸಿಗುತ್ತೆ. ಹಳೆ ಗುದ್ಲಳ್ಳಿ ಸಿಗ್ನಲ್, ಗೋಪಾಲನ್ ಮಾಲ್ ಸಿಗ್ನಲ್, ಹೊಸ ಗುದ್ಲಳ್ಳಿ ಸಿಗ್ನಲ್, ಶಿರ್ಸಿ ಸರ್ಕಲ್ ಸಿಗ್ನಲ್. ಸೊ ಈ 4 ಸಿಗ್ನಲ್ನ ಅವಾಯ್ಡ್ ಮಾಡಬಹುದು. ಸೊ ಯಾವ ರೂಟ್ ಮೇಲೆ ಹೋಗಬೇಕು? ನೀವು ಪೈಪ್ಲೈನ್ ಸರ್ಕಲ್ ಕಡೆ ಬರಬೇಕು. ರಾಮಾಂಜನೇಯ ರೋಡ್ನಲ್ಲಿ ರೈಟ್ ತಗೊಂಡ್ರೆ ಅಲ್ಲಿ ಮರಡಿ ಸುಬ್ಬಯ್ಯ ಟ್ರಸ್ಟ್ ಕಲ್ಯಾಣ ಮಂಟಪ ಬರುತ್ತೆ. ಸೀದಾ ಪೈಪ್ಲೈನ್ ರೋಡ್ ಮೇಲೆ ಸ್ಟ್ರೇಟ್ ತಗೊಂಡ್ರೆ ಅವಳಹಳ್ಳಿ ಮೇನ್ ರೋಡ್ ಮೇಲೆ ಅವಳಹಳ್ಳಿ ಕಡೆ ಹೋದರೆ ಅಲ್ಲಿಂದ ನೀವು ಸ್ಯಾಟಲೈಟ್ ಟೌನ್ ಬಸ್ ಸ್ಟಾಪ್ ಅಂತ ಮ್ಯಾಪ್ಸ್ ಹಾಕಿದ್ರು ಆಟೋಮೆಟಿಕ್ ಆಗಿ ಗೂಗಲ್ ಮ್ಯಾಪ್ಸ್ ಮೈಸೂರು ರೋಡ್ನ ಅವಾಯ್ಡ್ ಮಾಡಿಸುತ್ತೆ. ಇಲ್ಲಿ ನಿಮಗೆ ಸ್ಯಾಟಲೈಟ್ ಟೌನ್ ಬಸ್ ಸ್ಟ್ಯಾಂಡ್ ಹಿಂಬದಿಗೆ ಬರುತ್ತೆ. ನೀವು ಬಸ್ ಸ್ಟಾಪ್ಗೆ ಎಂಟ್ರೆನ್ಸ್ನಲ್ಲೇ ನಿಮ್ಮವ್ರನ್ನ ಡ್ರಾಪ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ ಅಲ್ವಾ? ಬ್ಯಾಕ್ ಸೈಡ್ ಡ್ರಾಪ್ ಮಾಡಿದ್ರು ನಡೆಯುತ್ತೆ. ಸೊ ನೆಕ್ಸ್ಟ್ ಟೈಮ್ ಈ ಏರಿಯಾಸ್ಗೆ ಹೋದರೆ ಈ ರೂಟ್ ಟ್ರೈ ಮಾಡ್ಬೋದು. ನಾನು ಪೀಕ್ ಟೈಮ್ನಲ್ಲಿ ಈ ರೂಟ್ ಹೋಗಿದ್ದಕ್ಕೆ 20 ನಿಮಿಷ ಸೇವ್ ಮಾಡಿದೆ. 35 ನಿಮಿಷ ಆಗೋದು 14 ನಿಮಿಷಕ್ಕೆ ಹೋದೆ. ನೋಡಿ, ನಾನು ಗೂಗಲ್ ಮ್ಯಾಪ್ಸ್ ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಗೂಗಲ್ ಮ್ಯಾಪ್ಸ್ ನಮಗೆ ಲೈಫ್ ಲೈನ್ ಇದ್ದಂಗೆ. ಆಮೇಲೆ ಇದು AI. ನಾನು ಈ ರೂಟ್ನಲ್ಲಿ ಒನ್ಸ್ ಟ್ರಾವೆಲ್ ಮಾಡಿದ್ರೆ ಗೂಗಲ್ ಮ್ಯಾಪ್ಸ್ ಅದನ್ನೇ ನೆಕ್ಸ್ಟ್ ಟೈಮ್ ರೆಕಮೆಂಡ್ ಮಾಡುತ್ತೆ. ಒಂದು ವೇಳೆ ರೀಚ್ ಟೈಮ್ ಕಮ್ಮಿ ಇದ್ದಾಗ, ಒಂದು ವೇಳೆ ನಾವು ಹೊಸ ರೂಟ್ ಏನಾರ ಡಿಸ್ಕವರ್ ಮಾಡ್ತೀವಿ, ಅದು ಕೂಡ ರೂಟ್ನ ಅಪ್ಡೇಟ್ ಮಾಡ್ಕೊಳ್ಳುತ್ತೆ. ಇದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಗೂಗಲ್ ಮ್ಯಾಪ್ಸ್ಗೆ. ಆದರೆ ಕೆಲವೊಂದು ಸರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತ ಹ್ಯೂಮನ್ ಇಂಟೆಲಿಜೆನ್ಸ್ ಇದರಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈಗ ಕೆಲ ಶಾರ್ಟ್ಕಟ್ಸ್ ಹೇಳಿದೆ, ಇದನ್ನ ದೊಡ್ಡ ಸ್ಕೇಲಲ್ಲಿ ಗೌರ್ಮೆಂಟ್ ವರ್ಕ್ ಮಾಡಿದ್ರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ಗೆ ಸೊಲ್ಯೂಷನ್ ಸಿಗ್ಬೋದಾ? ಈ ಸಾರಿ ಬಜೆಟ್ನಲ್ಲಿ ಬೆಂಗಳೂರಿನ ಟ್ರಾಫಿಕ್ಗೆ ಕರ್ನಾಟಕ ಸರ್ಕಾರ ಎಷ್ಟು ಅಲೋಕೇಟ್ ಮಾಡಿದೆ? ಈ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ನನ್ನ G2B ನೆಕ್ಸಸ್ ಚಾನಲ್ನಲ್ಲಿ ತಿಳಿಸಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡೋ ಮೂಲಕ ನೀವು ವಿಡಿಯೋಗೆ ಡೈರೆಕ್ಟಾಗಿ ಹೋಗ್ಬೋದು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಬಾಯ್. ಸಿ ಯು.